ಓಂ ಬಳಿತ್ಥಾ ತದ್ವಪುಷೇಧಾಯಿತರ್ಷತಂ ದೇವಸ್ಯ ಭರ್ಗಸ್ಸಹ ಸೋಯತೋ ಜನೆ ಯದಿ ಮುಪಹ್ವರತೆ ಸಾಧತೆ ಮತಿರ್ಋತಸ್ಯ ಧೀನಾಃ ಅನಯಂತ ಸಸ್ರುತಾಃ. ಋಗ್ವೇದದಲ್ಲಿ ಬರುವಂತಹ ಬಳಿತ್ಥಾ ಸೂಕ್ತದ ಮೊದಲ ಮಂತ್ರವನ್ನು ಈಗ ನೋಡೋಣ. ಈಗಾಗಲೇ ನಾವು ನೋಡಿದಂತೆ ದೀರ್ಘತಮಸ್ ಇದರ ಋಷಿ. ಅಲ್ಲದೆ ಭೃಗು ಕೂಡ ಋಷಿ. ಪ್ರಾಣಾಗ್ನಿ ಮುಖ್ಯ ಪ್ರಾಣ ಮತ್ತು ನರಸಿಂಹ ಇದರ ದೇವತೆಗಳು. ಈ ಪ್ರಾಣದೇವ ಅಥವಾ ನರಸಿಂಹದೇವ ಜ್ಞಾನ ಶಕ್ತಿಗಳ ರೂಪ. ಮತ್ತೆ ಮುಖ್ಯ ಪ್ರಾಣನೂ ಕೂಡ ಜ್ಞಾನ ಶಕ್ತಿಗಳ ಸಂಗಮವೇ. ಭಗವಂತನಿಂದ ಈ ಮುಖ್ಯ ಪ್ರಾಣ ಜನಿಸಿದ. ಅದೇ ಭಗವಂತನನ್ನ ತನ್ನ ಹೃದಯದಲ್ಲಿ ಹೊತ್ತು ತಿರುಗುವಂಥ ಮಹಾಭಕ್ತ ಇವನು. ಭಗವಂತ ಈ ಶಕ್ತಿ ಮತ್ತು ಜ್ಞಾನಗಳ ಸಂಗಮವಾದಂಥ ಮುಖ್ಯ ಪ್ರಾಣನನ್ನ ಅವತಾರ ಮಾಡಬೇಕು, ಭೂಲೋಕಕ್ಕೆ ಹೋಗಿ ಅವತಾರ ಮಾಡಿ ನಾನಾ ಥರದ ಕಾರ್ಯಗಳನ್ನು ಮಾಡಬೇಕು ಅಂತಲೇ ಸಂಕಲ್ಪಿಸಿದ್ದ. ಅದರಂತೆ ಅವನು ಅನೇಕ ರೂಪಗಳನ್ನು ಕೂಡ ತಾಳಿದ. ಮತ್ತು ಇವನು ಮತಿ ಅಂತ ಕೂಡ ಕರೆಸ್ಕೊಂಡಿದ್ದಾನೆ. ಜ್ಞಾನ ಸ್ವರೂಪನಾದವನು. ಅದರಿಂದಲೇ ಇವನು ಮತಿಯೂ ಕೂಡ ಹೌದು. ಹನುಮಂತ ಅಂತೇವೆ ನಾವು. ಹನು ಅಂದ್ರೂ ಜ್ಞಾನ ಅಂತಲೇ ಅರ್ಥ. ಮತಿ ಅಂದ್ರೂ ಜ್ಞಾನ ಅಂತಲೇ ಅರ್ಥ. ಭಗವಂತ ರಾಮ ಕೃಷ್ಣಾದಿ ರೂಪಗಳಿಂದ ಹುಟ್ಟಿದಾಗ ಕೂಡ ಯಾವತ್ತೂ ನಿರ್ವಿಕಾರನಾಗೇ ಇರ್ತಾನೆ. ವಿಕಾರಗಳು ಹೊರಗೆ ಕಾಣಬಹುದು, ಆದರೆ ನಿರ್ವಿಕಾರನಾಗೇ ಇರ್ತಾನೆ. ಅಂಥ ನಿರ್ವಿಕಾರನಾದ ರಾಮನ ಸೇವಾ ಮಾಡಿದ ರೂಪ ಇದು ಈ ಹನುಮಂತಂದು. ಯಾವತ್ತು ಆತನ ಬಳಿ ನಿಂತು ಅವನು ಸೇವಾ ಮಾಡಿದವನು. ಮತ್ತೆ ಸೀತೆಯನ್ನು ಹುಡುಕ್ಲಿಕ್ಕೆ ಅಂತ ಹೋದಾಗ ಆ ರಾಮನ ರಸಗರ್ಭಿತವಾದ ಅರ್ಥಗರ್ಭಿತವಾದ ಸಂದೇಶಗಳನ್ನು ಸೀತೆಗೆ ತಲುಪಿಸಿದ ರೂಪ. ಇದಿಷ್ಟು ಅದರ ಭಾವಾರ್ಥ. ಭಗವಂತನಿಂದ ಜನಿಸಿದ ಭಗವಂತನನ್ನೇ ಹೊತ್ತು ಸಂಚಾರ ಮಾಡ್ತಾನೆ. ಇಲ್ಲಿ ಭರ್ಗಸ್ ಅಂತ ಶಬ್ದ ಇದೆ. ಆದ್ರಿಂದ ಭರ್ಗ ಅಂದ್ರೆ ಹೊರುವವನು ಅಂತ ಅರ್ಥ. ಮುಖ್ಯ ಪ್ರಾಣ ಪರಮಾತ್ಮನಿಂದ ಹುಟ್ಟಿದ್ದಾನೆ, ಪರಮಾತ್ಮನನ್ನೇ ಹೊರತಾನೆ ಅಂತ ಹೀಗೊಂದು ಅರ್ಥ ಮಾಡಿದ್ದಾರೆ. ಇದಕ್ಕೆ ಗೋವಿಂದಾಚಾರ್ಯರು ಮತ್ತು ಪುರಾಣಿಕಾಚಾರ್ಯರು ಏನೇನು ಅರ್ಥಗಳನ್ನು ಮಾಡಿದ್ದಾರೆ ಅದನ್ನ ನೋಡುವಂಥ ಪ್ರಯತ್ನ ಮಾಡ್ತಿರ್ತಾನೆ. ಭಗವಂತನಿಂದ ಜನಿಸಿ ಭಗವಂತನನ್ನೇ ಹೊತ್ತು ಸಂಚರಿಸ್ತಾನೆ ಅಂತ ಗೋವಿಂದಾಚಾರ್ಯ ಅರ್ಥ ಹೇಳಿದ್ದಾರೆ. ಪುರಾಣಿಕಾಚಾರ್ಯರು ಹೇಳುವ ಅರ್ಥ ಸ್ವಲ್ಪ ಬೇರೆ ಆಗಿದೆ. ಈ ಪ್ರಾಣದೇವ ಕೂರ್ಮನ ರೂಪದಿಂದ ಜಗತ್ತನ್ನೆಲ್ಲ ಎಲ್ಲವನ್ನು ಕೂಡ ಹೊರತಾನೆ. ಇದು ಪುರಾಣಿಕಾಚಾರ್ಯ ಹೇಳುವ ಅರ್ಥ. ಮತ್ತೆ ಎಲ್ಲ ಜೀವಿಗಳನ್ನು ಕೂಡ ಶ್ವಾಸದ ರೂಪದಿಂದ ಪೋಷಿಸಿ ಅವರನ್ನ ಪರಗತಿಗೆ ಸದ್ಗತಿಗೆ ತೆಗೆದುಕೊಂಡು ಹೋಗುವಂಥ ರೂಪ ಅದು ಆ ಮುಖ್ಯ ಪ್ರಾಣನ ರೂಪ. ಕಲಿಯ ಆವೇಶವನ್ನು, ಕಲಿಯ ಉಪಟಳವನ್ನು ಕೂಡ ಸಹಿಸುವ ಅಸಾಧ್ಯವಾದ ಶಕ್ತಿ ಆತನಲ್ಲಿದೆ. ಆದ್ರಿಂದ ಆತನನ್ನ ಸಹಸ್ ಅಂತಾರೆ. ಅನಭಿಭಾವ್ಯತ್ವಾತ್ ಸಹ, ಇನ್ನೊಬ್ಬರಿಗೆ ಮಣಿಯದೇ ಇರುವುದರಿಂದ ಆತನಿಗೆ ಸಹ ಅಂತ ಇದು ಮಹಾಭಾರತದಲ್ಲಿ ಬಂದಿರುವಂಥ ಒಂದು ಮಾತು. ಸಹಸ್ ಎನ್ನುವ ಶಬ್ದಕ್ಕೆ ಅನಭಿಭಾವ, ಇನ್ನೊಬ್ಬರಿಂದ ಸೋಲದವನು. ಓಜಸ್ ಅಂದ್ರೆ ಇನ್ನೊಬ್ಬರನ್ನ ಸೋಲಿಸುವವನು. ಇಂಥ ಭಗವಂತ ಪ್ರಾಣದೇವ
ಭಗವಂತನ ಆಜ್ಞೆಗನುಸಾರವಾಗಿ 3 ಅವತಾರಗಳನ್ನು ಎತ್ತಿದ. ಹನುಮಂತನ ರೂಪದಿಂದ ರಾಮನ ಸೇವೆಯನ್ನ, ಮತ್ತೆ ಭೀಮನ ರೂಪದಿಂದ ಕೃಷ್ಣನ ಸೇವೆಯನ್ನು ಮಾಡಿದ. ಮತ್ತೆ ಮಧ್ವನ ರೂಪದಿಂದ ವೇದವ್ಯಾಸರ ಸೇವನೆಯನ್ನು ಕೂಡ ಮಾಡಿದ. ಜ್ಞಾನಸ್ವರೂಪನಾದ, ಮತಿರೂಪನಾದ, ಜ್ಞಾನಕ್ಕೆ ದೊಡ್ಡ ಸಂಕೇತವೇ ಆದಂಥ, ಯಾರ ಅನುಗ್ರಹದಿಂದ ನಾವು ಕೂಡ ಜ್ಞಾನವನ್ನು ಪಡೆಯಬಲ್ಲವೋ ಅಂಥ ಮತಿರೂಪನಾದ ಈ ಹನುಮಂತ ರಾಮನ ಬಳಿಗಾಗಲಿ ಸೀತೆಯ ಬಳಿಗಾಗಲಿ ಸೇವಾ ಮಾಡಲಿಕ್ಕೆ ನಿಂತಿರುವಾಗ ಬಗ್ಗಿ ನಿಂತಿರ್ತಾನಂತೆ. ಹೊರತೆ ಅಂತ ಅಲ್ಲೊಂದು ಕ್ರಿಯಾಪದ ಇದೆ. ಅದು ಯಾವತ್ತೂ ವಿನಯದಿಂದ ಭಕ್ತಿಯಿಂದ ಬಾಗಿ ನಿಂತಿರ್ತಾನೆ ಸೀತೆ ಮತ್ತು ರಾಮರ ಬಳಿಗೆ ಸೇವಾ ಮಾಡುವಾಗ. ಅವನು ಯಾರ್ದಾದ್ರೂ ಬಳಿಯಾದರೂ ಬಗ್ಗುವುದಿದ್ದರೆ, ವಿನಯ ತೋರುವುದಿದ್ದರೆ, ತಗ್ಗಿ ಬಗ್ಗಿ ನಡೆಯುವುದಿದ್ದರೆ ಅದು ಲಕ್ಷ್ಮೀ ಮತ್ತು ನಾರಾಯಣರಿಗೆ ಮಾತ್ರ. ಇದು ಗೋವಿಂದಾಚಾರ್ಯ ಹೇಳಿದಂಥ ಅರ್ಥ. ಅದು ಹೊರತೆ ಅಂದರೆ ರಾಮನ ಬಳಿ ಯಾವತ್ತೂ ಕೂಡ ಸಂಚಾರ ಮಾಡ್ತಾ ಇರ್ತಾನೆ, ಅವನ ಸುತ್ತಮುತ್ತಲು. ಈ ಅರ್ಥ ಗೋವಿಂದಾಚಾರ್ಯ ಹೇಳಿದ್ದಾರೆ. ಅದರಿಂದ ಅಲ್ಲಿ ಹೊರತೆ ಅಂತಿದೆ. ಆ ಹೊರತೆ ಅನ್ನೋದಕ್ಕೆ ಒಂದೊಂದು ಕಡೆ ಒಂದೊಂದು ರೀತಿಯಾದ ಅರ್ಥ ಹೇಳ್ಬೋದು. ಆದ್ರಿಂದಲೇ ಭಕ್ತಿಯಿಂದ ಸೇವಾ ಮಾಡ್ತಾನೆ, ವಿನಮ್ರನಾಗಿ ಸೀತಾರಾಮರ ಬಳಿಗೆ ನಿಂತಿರ್ತಾನೆ ಅಂತ ಪುರಾಣಿಕಾಚಾರ್ಯ ಹೇಳಿದರೆ, ರಾಮನ ಬಳಿ ಸಂಚಾರ ಮಾಡ್ತಾನೆ ಅಂತ ಇಷ್ಟೇ ಅರ್ಥವನ್ನ ಗೋವಿಂದಾಚಾರ್ಯ ಹೇಳಿದ್ದಾರೆ. ರಾಮನ ಬಳಿಗೆ ಸುಳಿದ ರೂಪ ಅಂತ ಈಗ ಅವರು ಮಾಡಿರುವ ಅರ್ಥ. ರಾಮನ ಸಂದೇಶವನ್ನ ಸೀತೆಗೆ ಮುಟ್ಟಿಸಿದ, ಹಾಗೆ ಸೀತೆಯ ಸಂದೇಶವನ್ನ ರಾಮನಿಗೆ ಮುಟ್ಟಿಸಿದ. ಈ ಎರಡೂ ಅರ್ಥಗಳನ್ನು ಪುರಾಣಿಕಾಚಾರ್ಯರು ಬರೀತಾರೆ. ಅದಷ್ಟೇ ಅಲ್ಲದೆ ಸ್ವಲ್ಪ ಅದನ್ನು ಹಿಗ್ಗಿಸ್ತಾರೆ. ಕೇವಲ ರಾಮನ ಕಥೆ ಮಾತ್ರ ಅಲ್ಲ ಇದು. ಆದ್ರಿಂದ ಇವನು ಆ ರಸಗರ್ಭಿತವಾದ ಮಾತುಗಳನ್ನು ಹೊಂದಿಸುವುದು, ಮುಟ್ಟಿಸುವುದು ಅಂತ ಇಷ್ಟಿದೆ ಅಲ್ಲಿ ಮೂಲದಲ್ಲಿ. ಅದು ರಾಮನ ಮಾತು ಸೀತೆಗೆ, ಸೀತೆಯ ಮಾತು ರಾಮನಿಗಾಗಬಹುದು. ಅದರಂತೆ ಭಗವಂತ ಮಾಡಿದ ತತ್ವದ ಉಪದೇಶವನ್ನ ಇವನು ಈ ಜಗತ್ತಿನ ಜೀವಜಾಲಕ್ಕೆ ಮುಟ್ಟಿಸಿದ. ಅದು ಮತ್ತೊಂದು ಅರ್ಥ ಪುರಾಣಿಕಾಚಾರ್ಯ ಹೇಳುವಂಥದ್ದು. ಹೀಗಿದು ಪ್ರಾಣನ ಮೂಲ ರೂಪಕ್ಕೂ ಹಾಗೆ ಹನುಮಂತನ ರೂಪಕ್ಕೂ ಅನ್ವಿತ ಆಗುವಂಥ ಒಂದು ಮಂತ್ರ. ಇದಕ್ಕೀಗ ಅನ್ವಯಾರ್ಥ ಹೇಳ್ತೇನೆ. ಈಗ ನಾನು ಅನ್ವಯಾರ್ಥ ಹೇಳುವಾಗೂ, ತಾತ್ಪರ್ಯಾರ್ಥ ಹೇಳುವಾಗೂ, ಪುರಾಣಿಕಾಚಾರ್ಯ ಗೋವಿಂದಾಚಾರ್ಯ ಆಗಲಿ ಅರ್ಥ ಹೇಳುವಾಗಲೂ ಎಲ್ಲವೂ ಮೂಲತಃ ಆಚಾರ್ಯರು ತಮ್ಮ ಅನೇಕ ಗ್ರಂಥಗಳಲ್ಲಿ ಕೊನೆಗೆ ಈ ಮಂತ್ರಕ್ಕೆ ತೋರಿಸಿದ ಒಂದು ಅರ್ಥ ಇದೆ. ಆ ಅರ್ಥವನ್ನೇ ಬಟ್ ತದ್ದರ್ಶನ ಮಿಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ರಾಮೋ ಓ ವಾಯೋ ರಾಮವಚೋನಯಂ ಪ್ರಥಮಕಂ ಪ್ರಕ್ಷೋ ದ್ವಿತೀಯಂ ಬಭುಃ ಮಧ್ವೋ ಯತ್ತು ತೃತೀಯಕಂ ಕೃತಮಿದಂ ಭಾಷ್ಯಂ ಹಿ ತೇನ ಪ್ರಭೌ. ಇದು ಅವರು ತೋರಿಸಿರುವ ಅಲ್ಲಿ ಬಟ್ ತತ್ ದರ್ಶನಂ ಇತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ಇದು ಬಳಿತ್ಥ ತದ್ವಪುಷೆ ಅನ್ನೋದಕ್ಕೆಲ್ಲ ಆಚಾರ್ಯರು ಅರ್ಥ ಮಾಡಿರುವ ರೀತಿ. ಮೊದಲನೇದಾಗಿ ಬಟ್ ಅಂದ್ರೆ ಬಲಸ್ವರೂಪ ಅಂತ ಅರ್ಥ. ದರ್ಶತ ಅಂದ್ರೆ ಜ್ಞಾನ ಸ್ವರೂಪ. ಮುಂದೆ ತದ್ವಪುಷೆ ಅಂತಿದೆಯಲ್ಲ, ಅದಕ್ಕೆ ಜಗತ್ತನ್ನು ಪೋಷಿಸುವಂಥದ್ದು. ಪುಷ್ ಅಂದ್ರೆ ಪೋಷಿಸುವಂಥದ್ದು ಅಂತ ಹೀಗೆ ಅರ್ಥ ಇದೆ. ಅದಲ್ಲದೆ ತದ್ವಪುಷೆ ಅಂದ್ರೆ ಅವತಾರ. ಆ ಮುಖ್ಯ ಪ್ರಾಣನ 3 ಅವತಾರಗಳು, ಹನುಮ, ಭೀಮ, ಮಧ್ವ ಅಂತ 3 ಅವತಾರಗಳು. ಅದು ವಪುಷ್. ಅದನ್ನು ಪುಷ್ ಅಂತ ಮಾತ್ರ ತಗೊಂಡ್ರೆ ಪೋಷಿಸುವಂಥದ್ದು ಅಂತ ಅರ್ಥ ಆಗ್ತದೆ. ಹೀಗೆಲ್ಲ ಬೇರೆ ಬೇರೆ ಅರ್ಥಗಳನ್ನ ಅಲ್ಲಿ ಹೇಳ್ತಾರೆ. ನಾನು ಈಗಾಗಲೇ ಹೇಳಿದಂತೆ ಭರ್ಗ ಅಂದ್ರೆ ಹೊರುವಂಥದ್ದು. ಕೂರ್ಮ ರೂಪದಿಂದ ಜಗತ್ತನ್ನು ಹೊತ್ತವನು, ಇದು ಒಂದರ್ಥ. ಭಗವಂತನನ್ನೇ ತನ್ನ ಹೃದಯದಲ್ಲಿ ಹೊತ್ತವನು, ತನ್ನ ಹೆಗಲ ಮೇಲೆ ರಾಮಾವತಾರದಲ್ಲಿ ಭಗವಂತನನ್ನು ಹೊತ್ತವನು ಅಂತ ಇದು ಮತ್ತೊಂದರ್ಥ. ಇತ್ತಮೇವ ಮೂಲ ರೂಪದಲ್ಲಿ ಹೇಗೆ ಏನು ಶಕ್ತಿ ಇದೆಯೋ
ಅದೇ ಶಕ್ತಿ ಅವತಾರ ರೂಪದಲ್ಲಿ ಕೂಡ ಈ ರೂಪಗಳಿಗಿದೆ. ಅಲ್ಲೊಂದು ಸಂಗತಿ ನಾವು ಹಿಂದೆ ನೋಡಿದ್ದೀವಿ. ಪರಮಾತ್ಮನಿಗೆ ಮೂಲ ರೂಪದಲ್ಲಿ ಇದ್ದಷ್ಟು ಇರುವಂಥ ಸಂಪೂರ್ಣ ಶಕ್ತಿಯು 100% ಶಕ್ತಿಯು ಅವತಾರ ರೂಪಗಳಲ್ಲಿ ಇರ್ತದೆ. ದೇವತೆಗಳಿಗೆ, ಇಂದ್ರಾದಿ ರುದ್ರಾದಿ ದೇವತೆಗಳಿಗೆ ಮೂಲ ರೂಪದಲ್ಲಿ ಇದ್ದಿದ್ದು ಶಕ್ತಿ ಅವತಾರ ರೂಪದಲ್ಲಿ ಅಷ್ಟು ಇರೋದಿಲ್ಲ, ಕಡಿಮೆ ಆಗ್ತಾ ಹೋಗ್ತದೆ. ಇಂದ್ರಾದಿ ದೇವತೆಗಳಿಗೆ ಅದು ಹೆಚ್ಚು ಕೆಳಗೆ ದೇವತಾ ತಾರತಮ್ಯದಲ್ಲಿ ಬಂದಂತೆ ಆ ಮೂಲ ರೂಪದ ಪೂರ್ಣತೆ, ಮೂಲ ರೂಪದ ಏನೋ ಒಂದು ಶಕ್ತಿ ಜ್ಞಾನ ಇರ್ತದೆ, ಅದು ಇರೋದಿಲ್ಲ. ಈಗ ಒಂದು ಕಡೆ ದೇವತೆಗಳಿದ್ದಾರೆ, ಒಂದು ಕಡೆ ಪರಮಾತ್ಮ ಇದ್ದಾನೆ. ಅವರಿಬ್ಬರ ನಡುವೆ ಮುಖ್ಯ ಪ್ರಾಣ ಇದ್ದಾನೆ. ಪರಮಾತ್ಮನಂತ 100% ಅಲ್ಲ, ಉಳಿದ ದೇವತೆಗಳಂತೆ ಪ್ರಬಲವಾದ ವಿಸ್ಮರಣ ಇತ್ಯಾದಿನೂ ಅವನಿಗೆ ಆಗೋದಿಲ್ಲ. ಆದರೂ 100% ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ವ್ಯತ್ಯಾಸ, ಅವತಾರ ರೂಪಕ್ಕೂ ಸಂಬಂಧ ಇರೋದಿಲ್ಲ. ಅಷ್ಟು ಅಭೇದವಾದ ಪೂರ್ಣವಾದ ಅಭೇದ ಇದ್ರೂ ಕೂಡ ಅಲ್ಲಿರೋ ಎಲ್ಲಾ ಶಕ್ತಿಯೂ ಇಲ್ಲಿರೋದಿಲ್ಲ. ಭಾಗವತ ತಾತ್ಪರ್ಯದಲ್ಲೆಲ್ಲ ಅದನ್ನ ಸ್ಪಷ್ಟಪಡಿಸಿದ್ದಾರೆ ಆಚಾರ್ಯರು. ರಾಮವಚೋನಯಂ, ರಾಮನ ಮಾತನ್ನ ಸೀತೆಗೆ ತೆಗೆದುಕೊಂಡು ಹೋಗಿ ಮುಟ್ಟಿಸಿದ ರೂಪ ಅದು. ಹನಶಬ್ದೋ ಜ್ಞಾನವಾಚಿ. ಹನುಮಂತ ಎಂಬಲ್ಲಿ ಹನು ಅಂದ್ರೆ ಜ್ಞಾನ ಅಂತ ಅರ್ಥ, ಹನುಮಾನ್ ಅಂದ್ರೆ ಜ್ಞಾನವುಳ್ಳವನು ಅಂತ ಅರ್ಥ. ಇಲ್ಲಿ ಮತಿ ಎಂಬ ಶಬ್ದದಿಂದ ಅದನ್ನೇ ಹೇಳಿದ್ದಾರೆ ಬಡಿತ ಸೂಕ್ತದಲ್ಲಿ. ರಾಮಸ್ಯ ಸ್ಮೃತ ರೂಪಸ್ಯ, ಸತ್ಯ ಸ್ವರೂಪನಾದ, ಋತ ಅಂದ್ರೆ ಸತ್ಯ ರೂಪನಾದವನು ಅಥವಾ ಏಕಪ್ರಕಾರನಾದವನು, ವಿಕಾರ ಇಲ್ಲದೆ ಇದ್ದವನು. ಅಂತಹ ರಾಮನ ಮಾತನ್ನ ಇವನು ತಗೊಂಡು ಹೋಗಿ ಮುಟ್ಟಿಸಿದ. ವಾಚಃ ತೇನ ಅನಯಂತಿಹಿ, ಸೀತೆಗೆ ತೆಗೆದುಕೊಂಡು ಹೋಗಿ ಮುಟ್ಟಿಸಿದ. ಅನ್ವಯ ಅರ್ಥ ಹೀಗೆ ಹೇಳ್ಬೋದು ನಾವು. ಬಟ್ ಬಲಸ್ವರೂಪವಾದ ತತ್ ಆ ಮುಖ್ಯ ಪ್ರಾಣನ ರೂಪ ದರ್ಶತಂ ಸರ್ವಜ್ಞವಾದದ್ದು. ಯತಃ ಯಾವ ಕಾರಣದಿಂದ ಅಜನಿ ಹುಟ್ಟಿತೋ ಅಥವಾ ಯತಃ ಯಾವ ಪರಮಾತ್ಮನಿಂದ ಹುಟ್ಟಿತೋ ತಸ್ಯ ಅಂಥ ಪರಮಾತ್ಮನ, ಆ ಪರಮಾತ್ಮ ಸಹಸ್ ಜಗತ್ತೆಲ್ಲವನ್ನು ಸೋಲಿಸಬಲ್ಲ ಶಕ್ತಿ ಇದ್ದಂಥವನು. ಮುಖ್ಯ ಪ್ರಾಣನೂ ಸಹಸ್, ಪರಮಾತ್ಮನೂ ಸಹಸ್. ಅಂಥ ದೇವನ ಪರಮಾತ್ಮನ ಭರ್ಗ ಇದು, ವಾಹಕವಾದ ರೂಪ. ಭರತಿ ಇತಿ ಭರ್ಗ ಅಂತ. ಈಗಾಗಲೇ ಹೇಳಿದಂತೆ ಕೂರ್ಮ ರೂಪದಿಂದ ಬ್ರಹ್ಮಾಂಡವನ್ನು ಹೊತ್ತವನು ಹೌದು. ಸಯೇಷ ಕೂರ್ಮ ರೂಪೇಣ ವಾಯುರಂಡೋದಕೆ ಸ್ಥಿತ ಬೃಹದಾರಣ್ಯಕ ಭಾಷ್ಯದಲ್ಲಿ. ಮತ್ತೆ ವಿಷ್ಣುನ ಕೂರ್ಮ ರೂಪೇಣ ಧಾರಿತ ಅನಂತಧಾರಕ. ಈ ಇಡೀ ಮಂತ್ರ ಮುಖ್ಯ ಪ್ರಾಣನಿಗೂ ಅನ್ವಿತ ಆಗ್ತದೆ, ಪರಮಾತ್ಮನಿಗೂ ಅನ್ವಿತ ಆಗ್ತದಲ್ಲ. ಪರಮಾತ್ಮ ವಿಷ್ಣು ಕೂರ್ಮ ರೂಪದಿಂದ ಜಗತ್ತನ್ನು ಹೊತ್ತಿದ್ದಾನೆ, ಮುಖ್ಯ ಪ್ರಾಣ ವಾಯು ಕೂರ್ಮದ ರೂಪದಿಂದ ಜಗತ್ತನ್ನು ಹೊತ್ತಿದ್ದಾನೆ. ಹೀಗೆ ಆ ಮುಖ್ಯ ಪ್ರಾಣನ ವರ್ಣನೆ ಇದೆ. ಇತ್ತ ಹೀಗೇನೆ ಮೂಲದಲ್ಲಿ ಏನು ಶಕ್ತಿ ಸಾಮರ್ಥ್ಯಗಳಿವೆಯೋ ಹೆಚ್ಚು ಕಡಿಮೆ ಅಷ್ಟೇ ಶಕ್ತಿ ಸಾಮರ್ಥ್ಯಗಳ ಜೊತೆಗೇನೆ ವಪುಷೆ ಅವತಾರಕ್ಕಾಗಿ, ಈ ಜಗತ್ತಿನಲ್ಲಿ ಅವತಾರ ಮಾಡುವುದಕ್ಕಾಗಿ ಧಾಯಿ ಅಂದ್ರೆ ಅಧಾಯಿ, ಅದು ನಿಶ್ಚಿತವಾಗಿದೆ, ಪರಮಾತ್ಮನ ಸಂಕಲ್ಪದಲ್ಲಿ ಹಾಗಿದೆ. ಯತ್ ಈಂ, ಯದೀಂ ಅಂತಿದೆ, ಯದೀಂ ಉಪಹರತೆ ಅಂತ. ಯತ್ ಈಂ ಯಾವ ಕಾರಣದಿಂದ, ಮತಿ ಜ್ಞಾನಸ್ವರೂಪನಾದ ಈ ಪ್ರಾಣ ಹನುಮಂತ ಋತಸ್ಯ ನಿರ್ವಿಕಾರನಾದ ಸತ್ಯಸ್ವರೂಪನಾದ ಪರಮಾತ್ಮನ ಮತ್ತು ರಾಮನ ಉಪಹರತೆ ಅವನ ಸಮೀಪದಲ್ಲಿ ಇರ್ತಾನೆ. ಇನ್ನೊಂದು ಅರ್ಥ ಪುರಾಣಿಕಾಚಾರ್ಯ ಹೇಳಿದ್ದಾರೆ, ಅವರ ಸಮೀಪದಲ್ಲಿ ಕೈಕಟ್ಟಿ ನಿಲ್ತಾನೆ ಅಂತ. ಹುರು ಕೌಟಿಲ್ಯ ಅಂತ ಧಾತು ಇದೆ, ಅದರಿಂದ ಬಗ್ಗಿ ನಿಲ್ಲುವುದಕ್ಕೆ. ಕುಟಿಲತೆ ಅಂದ್ರೆ ಬಗ್ಗಿ ನಿಲ್ಲುವುದು, ತಗ್ಗಿ ಬಗ್ಗಿ ನಡೆಯುವುದು. ಹಾಗೆ ಮತ್ತೊಂದು ಅರ್ಥ. ಆ ಭಗವಂತನಿಗೆ ಅವನು ಹೀಗೆ ತಗ್ಗಿ ಬಗ್ಗಿ ನಡೀತಾನಷ್ಟೆ. ಸಾಧತೆ ಚ, ಇದೀಮುಪಹರತೆ ಸಾಧತೆ, ಆ ಪರಮಾತ್ಮನ ಕಾರ್ಯವನ್ನ ಜಗತ್ತಿನಲ್ಲಿ ಸಾಧಿಸಿಕೊಡ್ತಾನೆ. ರಾಮನ ಕಾರ್ಯವನ್ನ ಸೀತೆಯ ಅನ್ವೇಷಣ ರೂಪವಾದ್ದನ್ನ ಸಾಧಿಸಿಕೊಟ್ಟ ಕೂಡ. ತೇನ ಆ ಹನುಮಂತ ಮುಖ್ಯ ಪ್ರಾಣನಿಂದ ಅಥವಾ ಹನುಮಂತನಿಂದ ರಸಸ್ರುತ ರಸಸ್ಯಂದಿಗಳಾದ ರಸಗರ್ಭಿತವಾದ ಋತಸ್ಯ ಪರಮಾತ್ಮನ ಧೇನಾಹ
ಧೇನಾಹ ಅಂದರೆ ಶಾಸ್ತ್ರಗಳು ಅಥವಾ ಸೀತೆಗೆ ಉಪದೇಶಗಳು, ಅವು ಅನಯಂತ ತೆಗೆದುಕೊಂಡು ಹೋಗಲ್ಪಟ್ಟವು ಅಂತ ತಾತ್ಪರ್ಯ. ರಾಮನ ಮಾತನ್ನ ಸೀತೆಗೆ ಅವನು ಒಯ್ದು ತಲುಪಿಸಿದ. ಧೇನಾಹ ಅಂದ್ರು, ಧೇನು ಅಂದ್ರು ಒಂದೇ ಅರ್ಥ. ಧೇನ ಅಂತ ಅಕಾರಾಂತವಾದ ಶಬ್ದ, ಧೇನು ಅಂತ ಉಕಾರಾಂತವಾದ ಶಬ್ದ. ಎರಡಕ್ಕೂ ಕೂಡ ಶಾಸ್ತ್ರ, ಮಾತು ಅಂತ ಹೀಗೇನೆ ಅರ್ಥ. ಧಿನು ಪುಷ್ಟವು ಅಂತ ನಮ್ಮ ಎಲ್ಲರನ್ನು ಪೋಷಿಸುವುದರಿಂದ ಆ ಶಾಸ್ತ್ರಗಳನ್ನ ಧೇನು ಅಂತ ಕರೀತಾರೆ. ವಾಚಂ ಧೇನು ಉಪಾಸೀತ ಅಂತ ಹೀಗೆ ಬೃಹದಾರಣ್ಯಕದಲ್ಲೇ ವಾಗಭಿಮಾನಿನಿಯಾದ ಸರಸ್ವತಿ ದೇವಿಯನ್ನ ಧೇನು ಎಂಬುದಾಗಿ ಉಪಾಸನೆ ಮಾಡಬೇಕು ಅಂತ ಬಂದಿದೆ. ಆದ್ದರಿಂದ ಧೇನ ಅಂದ್ರು ಧೇನು ಅಂದ್ರು ಒಂದೇ ಅರ್ಥ. ಅದಕ್ಕೆ ಮಾತುಗಳು ಅಂತಲೇ ಅರ್ಥ. ರಾಮನ ಮಾತುಗಳು, ಸಂದೇಶದ ಮಾತುಗಳು ಸೀತೆಗಾಗಿರ್ಬಹುದು, ಒಟ್ಟಾರೆ ಭಗವಂತನ ತತ್ವೋಪದೇಶ ಆಗಿರ್ಬಹುದು, ಅದನ್ನು ಜಗತ್ತಿಗೆ ಮುಟ್ಟಿಸಿದವನು ಅಂತ ಹೀಗರ್ಥ. ಈ ಧೇನ ಅನ್ನೋ ಒಂದು ಶಬ್ದ ಒಂದು ವಿಚಿತ್ರವಾದ ಶಬ್ದ. ಅದಕ್ಕೆ ನದಿ ಅಂತ ಅರ್ಥ ಇದೆ, ಮತ್ತೆ ಹಸು ಅಂತ ಅರ್ಥ ಇದೆ, ಹಾಲು ಕೊಡುವ ಹಸು ಅಂತ. ಅದಲ್ಲದೆ ಮಾತು ಅಂತ ಕೂಡ ಅರ್ಥ ಇದೆ. ನದಿಗಳು ಜನರನ್ನು ಪೋಷಿಸ್ತವೆ, ಮಾತುಗಳು ಜನರಿಗೆ ತತ್ವಜ್ಞಾನವನ್ನು ಕೊಟ್ಟು ಪೋಷಿಸ್ತವೆ, ಆಕಳುಗಳಂತೂ ಪೋಷಿಸ್ತವೆ, ನಮಗಿದು ಗೊತ್ತಿದ್ದೇ ಇದೆ. ಅಂತೂ ಭಗವಂತ ದತ್ತ, ಕಪಿಲ, ವೇದವ್ಯಾಸ ಇತ್ಯಾದಿ ರೂಪದಿಂದ ಏನು ಉಪದೇಶ ಮಾಡಿರ್ತಾನೆ, ಆ ಉಪದೇಶಗಳು, ಶಾಸ್ತ್ರಗಳು ನದಿಯೂ ಹೌದು. ಅದು ಶಾಸ್ತ್ರಗಳನ್ನು ನದಿಗೆ, ಸಾಗರಕ್ಕೆ ಹೋಲಿಸ್ತಿರ್ತಾರೆ. ಶ್ರುತಿ ಸಾಗರ ಇತ್ಯಾದಿ ರೂಪದಿಂದ ನಮಗೆ ಗೊತ್ತಿದೆ. ಮತ್ತವು ಧೇನುಗಳಂತನೂ ಹೌದು. ಮತ್ತೆ ಮಾತು ಅಂತ ಅರ್ಥ ಇರೋದಂತೂ ಸರಿಯೇ ಸರಿ. ಹೀಗೆ ಭಗವಂತನ ತತ್ವೋಪದೇಶವೆಂಬ ನದಿಯನ್ನು ಈ ಜಗತ್ತಿಗೆ ಹರಿಸಿದವನು ಅಂತ ಅದಕ್ಕೆ ಅರ್ಥ ಆಗ್ತದೆ.